ಆಗಲಿಲ್ಲ. ಇವ್ರು ನನಗೆ ಜನ್ಮ ಕೊಟ್ಟು ತಂದೆ ತಾಯಿ ಅಲ್ಲ. ಒಂದು ಅನಾಥಾಶ್ರಮದಲ್ಲಿ ಬೆಳೀತಿದ್ದ ನನ್ನ ತಂದು ಸಾಕೋರು. ಕ್ಷಮಿಸಿ ಸರ್, ನಮಗೆ ಯಾವುದು ಗೊತ್ತಿರಲಿಲ್ಲ. ನಿಮಗಷ್ಟೇ ಅಲ್ಲ, ಹೊರಗಡೆ ಕೂಡ ಈ ವಿಚಾರ ಯಾರಿಗೂ ಗೊತ್ತಿಲ್ಲ. ಅಷ್ಟೇ ಯಾಕೆ, ನನಗೆ ನಾನೊಬ್ಬ ಅನಾಥ ಅನ್ನೋ ಭಾವನೆ ಬರ್ದೇ ಇರೋ ರೀತಿ ಇವ್ರು ನನ್ನ ಬೆಳೆಸಿದ. ಅಂದರೆ ಮಕ್ಕಳಾಗ್ಲಿಲ್ಲ ಅಂತ ಹೀಗೆ ಮಾಡಿದ್ರ? ತುಂಬ ಜನ ಹಾಗೆ ಮಾಡ್ತಾರೆ ಲಕ್ಷ್ಮಿ ಅವರೇ. ಆದರೆ ಮಕ್ಕಳಾಗತ್ತೆ ಅಂತ ಗೊತ್ತಿದ್ರು ಒಬ್ಬ ಅನಾಥ ಮಗುವಿಗೆ ತನ್ನ ಎಲ್ಲ ಪ್ರೀತಿಯಿಂದ ದಾರಿ ಎರಿಬೇಕು ಅಂತ ನನ್ನನ್ನು ಅನಾಥಾಶ್ರಮದಿಂದ ಕರ್ಕೊಂಬಂದರು. ನಾನು ಮನೆಗೆ ಬಂದಮೇಲೆ ನನ್ನ ಮೇಲಿನ ಪ್ರೀತಿ ಹೆಚ್ಚಾಗಿ ಅವ್ರಿಗೆ ಮಕ್ಕಳು ಬೇಕು ಅನ್ನೋ ಯೋಚನೆ ಬಿಟ್ಬಿಟ್ರು ಅನ್ಸುತ್ತೆ. ಅಪ್ಪನ ನಿರ್ಧಾರಕ್ಕೆ ಅಮ್ಮ, ಅಮ್ಮನ ನಿರ್ಧಾರಕ್ಕೆ ಅಪ್ಪ, ಒಬ್ರಿಗೊಬ್ರು ಯಾವಾಗಲೂ ಬೆಲೆ ಕೊಡ್ತಾ ಇದ್ರು. ಇನ್ಫ್ಯಾಕ್ಟ್ ಅವರಿಬ್ಬರು ನಿರ್ಧಾರಗಳು, ಆದರ್ಶಗಳು ಒಂದೇ ಆಗಿರ್ತಿದ್ವು. ಅದಕ್ಕೆ ಏನು, ಅವರಿಬ್ರು ಬೇರೆ ಎಲ್ರಿಗಿಂತ ತುಂಬ ದೊಡ್ಡವರು ಅಂತ ಅನ್ನಿಸ್ತಾರೆ ನನಗೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು.
ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.